ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಷ್ಟೆಲ್ಲ ಕೈ ಬಣ ಬಡಿದಾಟ ತಾರಕಕ್ಕೇರಿ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕಂತ ಖರ್ಗೆ ಅವರೇ ಸಿಡಿದೆದ್ದು ಕೆಂಡ ಉಗುಳಿದ ಬಳಿಕ ಎಲ್ಲರೂ ನಾನು ಮಾತಾಡಲ್ಲ ಅಂತ ದೂರ ಸರಿತಿದ್ದಾರಲ್ವ. ಇದ್ರ ನಡುವೆ ಈಗ ಕೈಪಾಳ್ಯದಿಂದ ಅದರಲ್ಲೂ DK ಶಿವಕುಮಾರ್ ಅವರ ವಲಯದಿಂದಲೇ CM ಕುರ್ಚಿಯ ರಹಸ್ಯ ಔಟ್ ಆಗಿದೆ. KFCC ಕುರ್ಚಿ ಬಿಡಲೇಬೇಕು ಅಂತ ಸಿದ್ದು ಕ್ಯಾಂಪ್ ಪಟ್ಟು ಹಿಡಿದಿರೋದು, ಎಲ್ಲದಕ್ಕೂ ಬ್ರೇಕ್ ಅಂತಿರೋ ಹೊತ್ತಲ್ಲಿ ದುಬೈ ಟ್ರಿಪ್ ಪ್ಲ್ಯಾನ್ ಆಗ್ತಿರೋದು, ಇದೆಲ್ಲದರ ನಡುವೆ CM ಕುರ್ಚಿ ಅಸಲಿಯತ್ತೇನು ಅನ್ನೋದನ್ನು ಸ್ವತಃ DK ಶಿವಕುಮಾರ್ ಅವರು ತೆರೆದಿಟ್ಟಿದ್ದಾರೆ ಮತ್ತು ಅವರ ಆಪ್ತ ವಲಯದಿಂದ ಬಿಗ್ ನ್ಯೂಸ್ ಒಂದು ಬಂದಿದೆ. ಈಗ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಖರ್ಗೆ ಅವರು ಗುಡುಗಿದ್ರು, ಬಾಯಿ ಮುಚ್ಕೊಂಡಿರಿ ಅಂದರು. ಆದರೆ ಅವರ ಮಾತುಗಳಲ್ಲಿ ಒಂದು ರಹಸ್ಯ ಔಟಾಯಿತು. ಅದನ್ನು ರಿವ್ಯೂ ಎಂಬುದೇ ಇಟ್ಟಿತ್ತು. ಏನಂತ ಕೇಳಿದ್ರೆ, ಯಾರೂ ಮಾತಾಡೋ ಹಾಗಿಲ್ಲ, ಇಲ್ಲಿನವ್ರು ಯಾರೂ ಮಾತಾಡೋ ಹಾಗಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೆಲ್ಲ ಹೇಳ್ತಾ ಕೊನೆಗೇನಂದ್ರೆ ಅವರು ಯಾವಾಗ ಯಾರನ್ನು ಇಳಿಸಬೇಕು ಅನ್ನೋದು ನಮಗೆ ಗೊತ್ತು, ಕೂರಿಸಬೇಕು ಯಾರಂತಂದು ಅನ್ನೋದು ಗೊತ್ತು ಅಂದರು. ಬಿಟ್ಟರೆ ಬದಲಾವಣೆ ಇಲ್ಲ ಅಂದಿಲ್ಲ. CM ಕುರ್ಚಿಯ ಬಗ್ಗೆ ಮತ್ತು ಅಧ್ಯಕ್ಷ ಸ್ಥಾನದ ಬಗ್ಗೆ ಕ್ಲಾರಿಟಿ ಕೊಟ್ಟರು. ಸೊ ಬದಲಾವಣೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಕ್ಲಿಯರ್ ಆಯಿತು. ಅಧಿಕಾರ ಹಂಚಿಕೆ ಸೂತ್ರದ ಕಾರಣಕ್ಕೋ ಅಥವಾ ಇನ್ಯಾವುದೋ ಸಂಕಷ್ಟ ಎದುರಾಯಿತು ಅನ್ನೋ ಕಾರಣಕ್ಕೋ CM ಕುರ್ಚಿಯಲ್ಲಿ ಬದಲಾವಣೆ ಆಗಬಹುದು, ಅಧ್ಯಕ್ಷ ಸ್ಥಾನದಲ್ಲೂ ಸದ್ಯದಲ್ಲೇ ಬದಲಾವಣೆ ಆಗತ್ತೆ ಅನ್ನೋದು ಖರ್ಗೆ ಅವರ ಮೂಲಕವೇ ಬಯಲಾದಂಗೆ ಆಯಿತು. ಮತ್ತು ಡೆಲ್ಲಿಗೆ ಹೋಗಿದ್ರಲ್ಲ, ಆಗ ಒಮ್ಮತದ ಅಭ್ಯರ್ಥಿ ಹೆಸರು ಕೊಡಿ KFCC ಅಧ್ಯಕ್ಷ ಸ್ಥಾನಕ್ಕೆ ಅಂತ ಹೇಳಿ ಕಳಿಸಿದ್ದು ಎಲ್ಲ ನೋಡಿದ್ವಿ. ಇದೆಲ್ಲ ಆಗ ಹೋಗಿದ್ದು. ಈಗ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಟ್ಟು ಹೋದ್ರಲ್ಲ ಖರ್ಗೆ ಅವರು. ಅದಾದಮೇಲೆ ಏನು ಹೇಳ್ತಿದ್ದಾರೆ ನೋಡಿ. DK ಶಿವಕುಮಾರ್ ಅವರ ಪರಮಾಪ್ತ ನಾಯಕ ಮಾಗಡಿ ಬಾಲಕೃಷ್ಣ ಅವರು ರಹಸ್ಯವನ್ನು ತೆರೆದಿಟ್ಟಿದ್ದಾರೆ. ಅಧ್ಯಕ್ಷ ಬದಲಾವಣೆ ಅಂತಾರಲ್ಲ, ಹಾಗೇ ಆಗುತ್ತೆ, ಸಹಜವಾದ ಪ್ರಕ್ರಿಯೆಯಲ್ಲಾಗುತ್ತೆ. DK ಶಿವಕುಮಾರ್ ಅವರು CM ಕುರ್ಚಿಗೆ ಏರ್ತಿದ್ದ ಹಾಗೆ KFCC ಅಧ್ಯಕ್ಷರ ಬದಲಾವಣೆ ನೈಸರ್ಗಿಕವಾಗಿ ಆಗತ್ತಲ್ಲ, ಈ ಕುರ್ಚಿ ಖಾಲಿ ಆಗತ್ತೆ ಅವರಲ್ಲಿ ಹೋದಾಗ ಅನ್ನೋದನ್ನು ತೆರೆದಿಟ್ಟಿದ್ದಾರೆ. ಇದನ್ನು ರಿವ್ಯೂ ಬಹಳ ದಿನಗಳ ಹಿಂದೆ ಹೇಳಿತ್ತು. ಆ ಥರ ಸಚಿವರಲ್ಲ, ಆ ಥರ ಟಾರ್ಗೆಟ್ ಏನಿಲ್ಲ. ಅವರವರ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಿಮವಾಗಿ ಅದು ಬಾಲು ಹೈಕಮಾಂಡ್ ಅಂಗಳಕ್ಕೆ ಹೋಯ್ತದೆ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ಗೆ ಯಾರು ಕೂಡ ವಿರೋಧ ಮಾಡೋದಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲ ಕೂಡ ತಲೆ ಬಾಕ್ತಾರೆ. KPCC ಅಧ್ಯಕ್ಷರು ಬದಲಾವಣೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನ ಒತ್ತಾಯ ಮಾಡ್ತಾರೆ. ಯಾರು ನಿಮ್ಗೆ ಯಾರು ಹೇಳಿದ್ರಾ? ಫೋನ್ ಮಾಡಿದ್ರಾ? ಎಲ್ಲರ ಸ್ಟೇಟ್ಮೆಂಟ್ ಕೊಟ್ಟಿದ್ರಾ? ಅಲ್ಲ, ಬಹಿರಂಗವಾಗಿ ಇವರು ಮುಖ್ಯಮಂತ್ರಿ ಆದ್ಮೇಲೆ ನ್ಯಾಚುರಲ್ ಆಗಿ ಬದಲಾವಣೆ ಆಯ್ತದೆ. ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಇದು ಯಾರಿಗೆ ಆಗಲಿ ಆಫರ್ ಮಾಡಬೇಕು. ಅವರಲ್ಲಿರೋ ನಾಯಕತ್ವದ ಗುಣ, ಸಂಘಟನೆ ಗುಣ ಗಮನದಲ್ಲಿಟ್ಕೊಂಡು ಆಫರ್ ಮಾಡ್ತಾರೆ. ಇದು ನಮ್ಮ ಪಾರ್ಟಿಲಿ, ಬೇರೆ ಪಾರ್ಟಿ ಕತೆ ನನಗೆ ಗೊತ್ತಿಲ್ಲ. ಸೊ ಇದು ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಇದು ಪಕ್ಷ ಅದಕ್ಕೆಲ್ಲ ನೋಡ್ಕೊಳ್ತದೆ. ಈಗ ನಮ್ಮ ರಾಜ್ಯದವರೇ ಆದಂಥ AICC ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಕೂತ ಜಾಗದಲ್ಲಿ, ಇಂದಿರಾ ಗಾಂಧಿಯವರು ಕೂತ ಜಾಗದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವ್ರಿಗೆ ಕಣ್ಣು ಇದೆ, ಕಿವಿನೂ ಇದೆ, ಅವ್ರಿಗೆ ಎಲ್ಲ ವಿಚಾರಗಳು ಕೂಡ. ಮತ್ತು ಬ್ಲಾಕ್ ಅಧ್ಯಕ್ಷರಾಗಿದ್ಕೊಂಡು ರಾಷ್ಟ್ರದ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ. ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. DK ಶಿವಕುಮಾರ್ ಅವರು ಅಧ್ಯಕ್ಷ ಕುರ್ಚಿಯನ್ನು ಬಿಡೋದಿಕ್ಕೆ ರೆಡಿ ಇಲ್ಲ, ಎಲ್ಲಿವರೆಗೆ CM ಕುರ್ಚಿ ಸಿಗೋವರೆಗೆ. ಅಧ್ಯಕ್ಷ ಕುರ್ಚಿ ಹೋಗಿಬಿಟ್ರೆ ಅವರೊಬ್ಬ ಸಾಮಾನ್ಯ ಮಂತ್ರಿ. ಡೆಲ್ಲಿಗೆ ಹೋಗೋಕ್ಕಾಗಲ್ಲ, ಹೈಕಮಾಂಡ್ ನಾಯಕರನ್ನ ಪದೇ ಪದೇ ಭೇಟಿ ಮಾಡೋಕ್ಕೆ ಹೋಗಲ್ಲ. ಹಾಗೆ ಡೆಲ್ಲಿಗೆ ಹೋಗಿ ಅಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸೆಡ್ ಹೊಡೆಯೋ ರೀತಿಯಲ್ಲಿ ಮೊನ್ನೆ ಗ್ಯಾರಂಟಿ ಘೋಷಣೆ ಮಾಡಿ ಬಂದ್ರಲ್ಲ, ಕರ್ನಾಟಕ ಮಾಡೆಲ್ ಅಂತ, ಅದಾಗ್ತಿತ್ತ ಅವ್ರ ಅಧ್ಯಕ್ಷ ಆಗಿಲ್ಲದೆ ಇದ್ರೆ. ಹಾಗಾಗಿಯೇ ಇಷ್ಟೆಲ್ಲ ಪವರ್ ಇವ್ರ ಬಳಿ ಇರಬಾರ್ದು ಅಂತಲೇ ಈಗ ಸಿದ್ದು ಬಣ ಅವ್ರನ್ನ ಇಳಿಸ್ಬೇಕು, ಅವಧಿ ಮುಗ್ದಿದೆ, ಏನು ಅವ್ರು ಪೂರ್ಣಾವಧಿನ ನೆಕ್ಸ್ಟ್ ಟೈಮ್ಗೂ ಕಂಟಿನ್ಯೂ ಆಗ್ತಾರೆ, ಅನೌನ್ಸ್ ಮಾಡಿ ಇಲ್ಲ ಚೇಂಜ್ ಮಾಡಿ ಅಂತ ಹೈಕಮಾಂಡ್ಗೆ ಸೆಡ್ ಹೊಡೆದು ಎಚ್ಚರಿಕೆ ಸಂದೇಶ ಕೊಟ್ಟಿರೋದನ್ನು ಗಮನಿಸ್ತಾ ಇದ್ದೀವಿ. ಬೆಳಗಾವಿ ಪಾಲಿಟಿಕ್ಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಸುಳಿವು ಸಿಗ್ತಿದೆ. ಯಾಕಂದರೆ ಏನು ಎಚ್ಚರಿಕೆ ಕೊಟ್ಟರು ಬೆಳಗಾವಿ ರಾಜಕಾರಣದಲ್ಲಿ ಕಿಡಿ ಹೊತ್ತುಕೊಂಡ್ರೆ ಏನೇನಾಗಿದೆ ಹಿಂದೆ ನೋಡಿದ್ದೀವಿ. ಮತ್ತು ಈಗ ದುಬೈ ಟ್ರಿಪ್ನ ವಿಚಾರ ಬೇರೆ ಬ್ಲಾಸ್ಟ್ ಆಗಿದೆ. 20 ಶಾಸಕರು ದುಬೈಗೆ ಹಾರಲಿದ್ದಾರೆ ಅನ್ನುವಂಥ ಸುದ್ದಿ ಬೇರೆ ಸತೀಶ್ ಜಾರಕಿಹೊಳಿ ಅವರ ಪರಮಾಪ್ತ ಶಾಸಕನಿಂದ ಹೊರಬಿದ್ದಿದೆಯಲ್ವಾ. ಸೊ ಒಂದಲ್ಲ ಒಂದು ಚಟುವಟಿಕೆ ನಡೆಸಿದ್ದಾರೆ. 36 ಶಾಸಕರ ಶಕ್ತಿ ಪ್ರದರ್ಶನ, 50 ಶಾಸಕರು ನನ್ನ ಜೊತೆಗಿದ್ದಾರೆ, ಅಧ್ಯಕ್ಷ ಕುರ್ಚಿಗೆ ಏರೋದಕ್ಕೆ ಅವರ ಒತ್ತಡ ಶುರುವಾಗಿದೆ ಅನ್ನೋದಿರಬಹುದು. ಇಂಥದ್ದೆಲ್ಲ ಕೇಳಿ ಬರ್ತಿದೆ. ಸೊ ಪದೇ ಪದೇ ನಂಬರ್ಸ್ ತೋರಿಸ್ತಿದ್ದಾರೆ, ಹೆಡ್ ಕೌಂಟ್ ತೋರಿಸ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈ ಹೊತ್ತಲ್ಲಿ ನೋಡಿ ಏನಂತ ಬಾಂಬ್ ಸಿಡಿಸಿರೋದು ಬಾಲಕೃಷ್ಣ ಅವರು. CM ಕುರ್ಚಿಗೆ ಏರೋ ತನಕ ಅಧ್ಯಕ್ಷ ಕುರ್ಚಿ ಖಾಲಿಯಾಗಲ್ಲ ಅಂತ.
ಸೊ ಆದಷ್ಟು ಬೇಗ KPCC ಅಧ್ಯಕ್ಷ ಸ್ಥಾನದಲ್ಲಿ ಹೊಸಬ್ರನ್ನ ತಂದು ಕೂರಿಸ್ಬೇಕಂದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು. ಈಗ ಮೂಢ ಸಂಕಷ್ಟನೂ ಸ್ವಲ್ಪ ಬಿಗಿ ಆಗೋ ಥರ ಕಾಣಿಸ್ತಿದೆ ಸಿದ್ದರಾಮಯ್ಯನವ್ರಿಗೆ. ಇಡಿ ಶಾಕ್ ಕೊಟ್ಟಿರೋದೀಗ ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡಿರುವಂಥದ್ದು ಏನೋ ಸಂಕಷ್ಟ ತಂದಿಡೋ ಸುಳಿವನ್ನು ಕೊಡ್ತಿದೆ. ಇನ್ನಷ್ಟು ಈ 50-50ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅಕ್ರಮ ದಾಖಲೆಗಳನ್ನು ಪತ್ತೆ ಹಚ್ಚಿರೋದು, ಹಲವು ಬಿಲ್ಡರ್ಗಳ ರಹಸ್ಯ ಎಲ್ಲ ಈಗ ಇಡಿ ಕಕ್ಕಿಸಿದೆ. ಹಾಗಾಗಿ ಇಷ್ಟು ದಿನ ಏನು ಸಾಧ್ಯವಾಗಿರಲಿಲ್ವೋ, ಇಲ್ಲಿನ ಲೋಕಲ್ ತನಿಖಾ ಏಜೆನ್ಸಿ ಅಡ್ಜಸ್ಟ್ಮೆಂಟ್ ಅಂತ ಏನು ಆರೋಪ ಕೇಳಿಬಂದಿತ್ತೋ, ಈಗ ಅದನ್ನೇ ನಿಜ ಅನ್ನೋ ರೀತಿಯಲ್ಲಿ ಇಡಿ ಹಲವು ರಹಸ್ಯಗಳನ್ನು ತೆಗೆದಿದೆ. ಇದು ಸಂಕಷ್ಟ ತಂದಿಟ್ಟು ಸಿದ್ದರಾಮಯ್ಯನವರು ಕೆಳಗಿಳಿತಾರಾ ಅಥವಾ ಈ ಪವರ್ ಶೇರಿಂಗ್ ಫಾರ್ಮುಲಾದ ಪ್ರಕಾರ ಇಳಿತಾರಾ ಗೊತ್ತಿಲ್ಲ. ಅವ್ರು ಇಳಿಯೋ ತನಕ ಅಧ್ಯಕ್ಷ ಕುರ್ಚಿ ಖಾಲಿ ಆಗಲ್ಲ ಅನ್ನುವ ರಹಸ್ಯವನ್ನು ತೆರೆದಿಟ್ಟಿದ್ದಾರೆ ಬಾಲಕೃಷ್ಣ ಅವರು. ಮತ್ತೆ ಆಡಬೇಡಿ ಅಂದ ಮೇಲೂ ಕೂಡ ಕ್ಲಿಯರ್ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವರು ಕೂಡ ವೆರಿ ಕ್ಲಿಯರ್ ಆಗಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನೋಡಿ. ಈಗ ಅಧ್ಯಕ್ಷ ಕುರ್ಚಿಯಲ್ಲಿ ಕನ್ನಡಿಗ ಖರ್ಗೆ ಅವರಿದ್ದಾರೆ, ಇಲ್ಲಿಯವರೇ ಇದ್ದಾರೆ, ಅವ್ರಿಗೆ ಕಣ್ಣಿದೆ, ಕಿವಿ ಇದೆ, ಅವ್ರಿಗೆ ಎಲ್ಲ ಗೊತ್ತಿದೆ. ಯಾರ್ಯಾರೋ ಪವರ್ ಎಲ್ಲ ಹುಡ್ಕೊಂಡು ಹೋಗಿ ಪಡ್ಕೊಳ್ಳೋದಲ್ಲ, ಆಫರ್ ಬರಬೇಕು. ಆ ನಾಯಕತ್ವ ಸಾಮರ್ಥ್ಯ ನೋಡಿ ಆಫರ್ ಬರಬೇಕು. ಅಂಗಡಿಗೆ ಮಾರಾಟಕ್ಕಿಲ್ಲ ಅಂತ ಹೇಳಿದ್ರಲ್ಲ ಮೊನ್ನೆ, ಆಫರ್ ಬಂದು ಕುರ್ಚಿಯಲ್ಲಿ ಕೂರೋ ಹಾಗಾಗಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲವೂ ಗೊತ್ತಿದೆ ಅನ್ನುವ ಮೂಲಕ ನನಗೆ ಹೈಕಮಾಂಡ್ ಆಶೀರ್ವಾದ ಇದೆ ಅನ್ನೋದನ್ನು ಮತ್ತೊಮ್ಮೆ ಡೆಲ್ಲಿಗೆ ಹೋಗಿ ಬಂದ ಮೇಲೆ ಖಚಿತವಾಗಿ ಹೇಳ್ತಿದ್ದಾರೆ. ಸೊ KPCC ಅಧ್ಯಕ್ಷ ಬದಲಾವಣೆಗೆ ಹೈಕಮಾಂಡ್ ಕೂಡ ಮನಸ್ಸು ಮಾಡಿದೆ. ಆದರೆ ಅಷ್ಟು ಸುಲಭವಾಗಿ DK ಶಿವಕುಮಾರ್ CM ಕುರ್ಚಿ ಸಿಕ್ಕದೆ ಅದನ್ನು ಬಿಡೋದಿಲ್ಲ. ಹಾಗಾಗಿ ಎರಡೂ ಕಡೆ ಬದಲಾವಣೆ ಆಗುವಂಥ ಮುಹೂರ್ತ ಸನ್ನಿಹಿತವಾಗಿದೆಯಾ? ಬಾಲಕೃಷ್ಣ ಅವರ ಮಾತು ಈಗ ಕೈಪಾಳ್ಯದಲ್ಲಿ ಎಲ್ಲ ಸರಿ ಹೋಯ್ತು ಅನ್ನೋವಾಗ ಮತ್ತೊಂದು ಬಾಂಬ್ ಹಾಕದಂತಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.